ಅಮ್ಮ, ಒಂದಿಷ್ಟು ಆಸೆಗಳಿರುತ್ತೆ ನಿಮಗೆ, ಇಲ್ಲಿರ್ಬೇಕಾದ್ರೆ ಈ ಥರ ಮಾಡಬೇಕು, ನನಗೆ ಏನೋ ಮಾಡಬೇಕು ಅನ್ನೋದು ಹಂಬಲಿಸ್ತಾ ಇರುತ್ತೆ ನಿಮಗೆ. ನಿಮ್ಮ ಆಸೆಗಳೇನಮ್ಮ? ಇದೆ. ನನ್ನ ಆಸೆಗಳು ಏನಪ್ಪ ಅಂದರೆ, ಇವಾಗ ನೋಡಿ ನಮ್ಮ ಫಾದರ್ ಹೋದ್ಮೇಲೆ, ಫಾದರ್ ಇರೋವಾಗಲೇ ಅಮ್ಮ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ರು. ಹೋದ್ಮೇಲೆ ಅಮ್ಮ ಅದನ್ನೇ ಮೇಯ್ನಾಗಿ ತೊಗೊಂಡೆಲ್ಲ ಮಾಡಿದರು. ನಾವೆಲ್ಲರೂ ಇದ್ವಿ, ನಮಗೆಲ್ಲ ಫಾರ್ ಅವರ್ ಸೇಕ್ ಓನ್ಲಿ ಶಿ ಸ್ಟೇಟ್ ಬ್ಯಾಕ್. ಅಂದರೆ ಶೀಸ್ ನಮ್ಮಪ್ಪ ಮಿಲಿಟ್ರಿ ಆಫೀಸರ್. ಅಲ್ಲಿ ಬಂದುಬಿಟ್ರೆ ಮಕ್ಕಳದು ಇದು ಎಜುಕೇಷನ್ ಹೋಗುತ್ತೆ ಅಂತ ಹೇಳಿ ಅಮ್ಮ ನಮಗೋಸ್ಕರ ಇಲ್ಲಿದ್ದರು. ನಮ್ಮಕ್ಕ ಮ್ಯಾರೇಜ್ ಆಯಿತು, ನಂದು BSc ಆಯಿತು. ಆವಾಗ ವಿ ಆಲ್ ವೆಂಟ್ ಬ್ಯಾಕ್ ಟು ಫಾದರ್ ಡೆಲ್ಲಿಯಲ್ಲಿ. ಸೊ ಆ ಥರ ಏನು ಮಾಡಬೇಕು ಅಷ್ಟೇ, ಅದರಷ್ಟಿಗೆ ತಾನೇ ಒಂದೊಂದಾಗಿ ಬರ್ತಾ ಇದೆ. ಏನು ಬರುತ್ತೆ ನನಗೆ ಇವಾಗ ಹೊಸದಾಗಿ ಏನೂ ಆಸೆ ಇಲ್ಲ. ಇದು ನಾನು ಈ ಕ್ಲಾಸಸ್ ಮಾಡಬೇಕು, ಮಕ್ಕಳಿಗೆ ನಾನು ಹೇಳ್ಕೊಡ್ಬೇಕು ಅಂತ ನನಗಿಷ್ಟ. ಹೇಗೆ ಅಮ್ಮ ವಾಸ್ ಆಲ್ವೇಸ್ ವೆರಿ ಹ್ಯಾಪಿ ಅಬೌಟ್ ಟೇಕಿಂಗ್ ಕ್ಲಾಸಸ್ ಆ್ಯಂಡ್ ಆಲ್. ಏನಾದರೂ ಇದೆಯಾ, ನಾನು ಏನು ಮಾಡಿಲ್ಲ ಅನ್ನುವಂಥ ಕೊರಗೇನಾದರೂ ಇದೆಯಾ ನಿಮ್ಮ ಲೈಫ್ ಕೆರಿಯರಲ್ಲಿ? ಇಲ್ಲಪ್ಪ, ಆ್ಯಕ್ಚುಲಿ ಏನೂ ಇಲ್ಲ. ನಾನು ನಮ್ಮ ಯಜಮಾನ್ರ ಜೊತೆ ಇರೋವರೆಗೆ ವಿ ವರ್ ವೆರಿ ಹ್ಯಾಪಿ. ಅವ್ರದ್ದು ದಟ್ ವಾಸ್ ಆಕ್ಸಿಡೆಂಟಲ್ ಇದು ಅಲ್ವಾ. ಸೊ ಆಕ್ಸಿಡೆಂಟ್ ಆಗಿ ಹಿ ಸರ್ವೈವ್ಡ್ ಓನ್ಲಿ 3 days ಆರ್ ಸಮಥಿಂಗ್, ದಟ್ಸ್ ಆಲ್. ಆ್ಯಂಡ್ ಸೊ ಇಟ್ ವಾಸ್ ಆಲ್ ವೆರಿ ಸಡನ್. ಎವ್ರಿಥಿಂಗ್ ಕಮ್ಸ್, ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಯೋಚನೆ ಮಾಡೋಕ್ಕೆ ಟೈಮ್ ಇರೋಲ್ಲ. ನಿಮ್ಮ ಮನೇಲಿ ಒಂದು ಕಾರ್ ಇತ್ತಂತ, ಅದನ್ನು ಸೇಲ್ ಮಾಡಿದ್ರಲ್ಲ, ಪ್ರತಿ ಸಲ ಹೋದಾಗ ಕಾರಿನ ಬಗ್ಗೆ ಹೇಳ್ಕೋತಾ ಇದ್ರಂತೆ. ಸೊ ಆ ಕಾರ್ ಸೇಲ್ ಮಾಡೋಕ್ಕೆ ರೀಸನ್ ಏನು? ಕಾರ್ ಯಾಕೆ ಸೇಲ್ ಮಾಡಿದೆ ಅಂದರೆ, ಕಾರ್ನ ಕಂಪ್ಲೀಟ್ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ನಮ್ಮ ಯಜಮಾನ್ರು ಮರಿ ಕಾರ್ನ ತಗೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ. ಇವರು ಯಾವಾಗಲೂ ಮಲ್ಕೊಂಡು ಟಿ ವಿ ನೋಡ್ತಾ ಇರೋರು. ನನಗೆ ಇವರು ಎದ್ದು ಬರಬೇಕು ಅನ್ನೋದು. ನಾನು ಹೋಗಲ್ಲ, ನೀವು ಫಸ್ಟ್ ಹೋಗಿ ಅದಕ್ಕೆ ಹೆಂಗಿದೆ ಅಂತ ನೀವು ಓಡಿಸಿ ಹೋಗಿ. ನಾನು ಓಡಿಸಲ್ಲ. ಇನ್ಫ್ಯಾಕ್ಟ್ ನಾನೇ ಅವ್ರಿಗೆ ಕಾರ್ ಡ್ರೈವಿಂಗ್ ಹೇಳ್ಕೊಟ್ಟಿದ್ದು. ಬಟ್ ನಾನು ಹೇಳಿದ್ದು ನೀವು ಬಂದು ಓಡಿಸಿ ಅಂತ. ಅದು ಕೊನೆಯವರೆಗೆ ಅವ್ರು ಬರಲೇ ಇಲ್ಲ. ಅದು ಹಾಗೇ ಇತ್ತು. ಆಮೇಲೆ ಯಾವನೋ ಒಬ್ಬ ಅದರೊಳಗಡೆ ಇರೋ ಒಂದೊಂದು ಪಾರ್ಟ್ಸು ತಗೊಂಡು ಹೋಗಿ ಮಾರಿಬಿಟ್ಟು ಯಾವ್ಯಾವುದೋ ತೊಗೊಂಡು ಬಂದು ಇಟ್ಟನಂತೆ. ಏನೇನೋ ಆಗೋಯ್ತು. ನನಗೆ ಲೈಫೇ ಹೋದಂಗೆ ಆಯಿತು. ನಮ್ಮ ಯಜಮಾನ್ರು ಹೋದ್ಮೇಲೆ ಐ ಡಿಂಟ್ ಹ್ಯಾವ್ ಎನಿ ನಾವು ಇರಬೇಕು ಅನ್ನೋ ಥರ ಒಂದು ಫೀಲಿಂಗೇ ಇರಲಿಲ್ಲ. ಏನೋ ಇರ್ತೀನಿ, ನಾನು ಸಾಯಬೇಕು ಅಂತ. ಐ ಆಮ್ ನಾಟ್ ದ ಟೈಪ್ ಆಫ್ ಸೂಯಿಸೈಡಲ್ ಟೈಪ್ ಅಲ್ಲ ನಾನು. ಸೊ ಹೀಗೆ ಹೋಯಿತು. ಆ ಕಾರು ನಾನು ಯಾವಾಗಲೂ ಆ ಕಾರು ಓಡಿಸ್ಕೊಂಡು ನಾನು ಬಂದೆ. ರಾಜ್ಕುಮಾರ್ ಪಿಕ್ಚರಲ್ಲಿ ಇವ್ರು ಆ್ಯಕ್ಟ್ ಮಾಡ್ತಾಯಿದ್ದಾರೆ, ಅಲ್ಲಿ ಟಾಪ್ ಹಿಲ್ ಮೇಲೆ ನಾನು ಇದನ್ನು ಓಡಿಸ್ಕೊಂಡ್ಬಂದೆ. ಅಯ್ಯೋ ಗೊತ್ತಲ್ಲ ರಾಜ್ಕುಮಾರ್ ಹೆಂಗೆ ಕದೆ, ಅಯ್ಯೋ ಶೈಲಶ್ರೀ ಅವರೇ, ನೀವು ಈ ಚಿಕ್ಕ ಕಾರು ಓಡಿಸ್ಕೊಂಡು ನೀವೇ ಬಂದ್ರ ಇಷ್ಟ ಮೇಲೆ, ಅಯ್ಯೋ ನಿಮ್ಗೆ ಭಯ ಆಗೋಲ್ವಾ ಅಂದರು. ಹೀಗೆ ಏನು ಭಯ ಆಗಲಿಲ್ಲ. ಅಯ್ಯೋ ಪರವಾಗಿಲ್ಲಪ್ಪ ನೀವು, ಅಯ್ಯೋ ಹೀಗೆ ನಾನು ಐ ಹ್ಯಾಡ್ ಟೇಕನ್ ದ ಕಾರ್ ಅಪ್ ಅನ್ನೋ ಅದೆಲ್ಲ ನೆನೆಸ್ಕೋತೀನಿ. ಹಳೆಯದನ್ನೆಲ್ಲ ನನ್ನ ನೆನಪಲ್ಲಿ ಇರುತ್ತೆ, ಮರೆಯೋಲ್ಲ. ಓಕೆಮ್ಮ, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಮಡಿಲು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಓಕೆ, ಅವರಿಗೆ ನಾನು ಎಲ್ಲರಿಗೂ ನಾನು ಐ ಮಸ್ಟ್ ಸೇ ಅವರು ಅವ್ರ ಹೆಂಡತಿ ಇಬ್ಬರು ದೇ ಲುಕ್ ಆಫ್ಟರ್ ಮಿ ಸೋ ವೆಲ್, ಐ ಆಮ್ ವೆರಿ ಹ್ಯಾಪಿ. ಓಕೆಮ್ಮ, ನೋಡಿದ್ರಲ್ಲ, ಶೈಲಶ್ರೀ ಅವರ ಸುದೀರ್ಘ ಜೀವನದ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಪವರ್ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರ ಕನಸುಗಳು ಹೇಗಿತ್ತು, ಅದನ್ನು ಯಾವ ಥರ ಮುನ್ನಡೆಸಿದ್ರು, ಅವರ ಜೀವನ ಎಲ್ಲಿಗೆ ಬಂದು ನಿಂತು, ಅವರ ಆಸೆಗಳೇನು, ಅದೆಲ್ಲವನ್ನ ಪವರ್ ಟಿವಿಯಲ್ಲಿ ಮನಬಿಚ್ಚಿ ಮಾತಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.